ಸೌತೆಕಾಯಿ ಇಡ್ಲಿ. ಡೈಲಿ ಅದೇ ನಾರ್ಮಲ್ ಇಡ್ಲಿ ತಿಂದು ಬೋರ್ ಆಗಿದ್ರೆ ಈ ರೀತಿ ಡಿಫ್ರೆಂಟ್ ಆಗಿ ಸೌತೆಕಾಯಿ ಇಡ್ಲಿ ಟ್ರೈ ಮಾಡಿ. ಇಡ್ಲಿ ತುಂಬಾನೇ ಸಾಫ್ಟ್ ಆಗಿತ್ತು. ಚಟ್ನಿ ಜೊತೆಗೆ ಇಡ್ಲಿ ಟೇಸ್ಟ್ ಅದ್ಭುತವಾಗಿತ್ತು. ಇದನ್ನ ಮಾಡೋದಕ್ಕೆ ಮೊದಲಿಗೆ 2 ಸೌತೆಕಾಯಿಯನ್ನ ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಳ್ಳಿ. ನಂತರ 1 ಕಪ್ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯೋದಕ್ಕೆ ಬಿಡಿ. ಈಗ 3/4 ಕಪ್ ತೆಂಗಿನಕಾಯಿ ತಗೊಂಡು 2 ಮೆಣಸಿನಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಈ ಮಿಶ್ರಣವನ್ನು ಹಾಕಿ ಇದರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇಷ್ಟು ನೀರು ಹಾಕಿ ಮತ್ತೊಂದು ಸಲ ಕಲಸಿಡ್ತಿದ್ದೀನಿ. ಈಗ ಇಡ್ಲಿ ಬ್ಯಾಟರ್ ರೆಡಿ ಆಯಿತು. ಕಟ್ಟಿದ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಇದಕ್ಕೆ ಇಡ್ಲಿ ಬ್ಯಾಟರ್ನ ಹಾಕಬೇಕು. ನಂತರ ಒಂದೊಂದಾಗಿ ಬೇಯೋದಕ್ಕೆ ಇಡಿ. ಈಗ ರುಚಿಯಾದ ಸೌತೆಕಾಯಿ ಇಡ್ಲಿ ರೆಡಿ ಆಯಿತು. ಇದು ಮಾಡೋದಕ್ಕೆ ತುಂಬಾನೇ ಈಸಿ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ನೀವು ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನ್ನಲ್ಲಿದೆ, ಚೆಕ್ ಮಾಡಿ.